ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕದತ್ತಿ ಉಪನ್ಯಾಸ ಹಾಗೂ ನೂತನ ಕಲಘಟಗಿ ಪದಾಧಿಕಾರಿಗಳ ಪದವಿ ಸ್ವೀಕಾರ ಕಾರ್ಯಕ್ರಮವು ಕಲಘಟಗಿ ಪಟ್ಟಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಜಡ್ಜ್ ಗಣೇಶನ್ ಚಾಲನೆ ನೀಡಿದರು. ಅನ್ನೋದನ್ನ ನಾವು ಸ್ಮರಿಸಬೇಕು. ಶರಣರು ಈ ನಾಡಿನಿಂದ ಅವರು ಹೋಗಿದ್ದರು. ಅವರ ವಿಚಾರಗಳ ಆಸ್ತಿ ಇವತ್ತು ನಮ್ಮೊಟ್ಟಿಗೆ ಜೀವಂತವಾಗಿದೆ. ಅವರ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿದಾಗ ಶರಣರು ಎಂತಹ ಸಮಾಜವನ್ನ ಕಟ್ಟಲಿಕ್ಕೆ ಬಯಸಿದ್ರು ಅನ್ನುವುದನ್ನ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಶರಣರು ಒಂದು ಜಾತಿ ರಹಿತವಾದಂತಹ ಸಮಾಜವನ್ನ ಕಟ್ಟಬಯಸಿದ್ರು. ಒಂದು ಸಮಾನವಾದಂತಹ ಸಮಾಜ. ಈ ಭೂಮಿಯಲ್ಲಿ ಬದುಕಿರುವಂತ ಎಲ್ಲ ಮನುಷ್ಯರು ಸಮಾನರು. ಅವರ ಮಧ್ಯದಲ್ಲಿ ಯಾವ ಜಾತಿಯೂ ಕೂಡ ಇರಕೂಡದು. ಅವರೆಲ್ಲ ಒಂದೇ. ಅವರಲ್ಲಿ ಈ ಭೇದ ಭಾವ ಇರಬಾರದು. ಜಾತಿ ರಹಿತವಾದಂತ ಸಮಾಜವನ್ನ ಕಟ್ಟಬಯಸಿದ್ರು. ಹಾಗೆ ವರ್ಗರಹಿತವಾದಂತಹ ಸಮಾಜ. ಈ ಸಮಾಜದಲ್ಲಿ ಬಡವ ಶ್ರೀಮಂತ ಅನ್ನುವಂತ ತಾರತಮ್ಯ ಇರಬಾರದು. ಎಲ್ಲರೂ ಸಮಾನರು. ಬಡವನಿಗೂ ಅಷ್ಟೇ ಹಕ್ಕಿದೆ, ಶ್ರೀಮಂತನಿಗೂ ಅಷ್ಟೇ ಹಕ್ಕಿದೆ ಇಲ್ಲಿ ಬದುಕಲಿಕ್ಕೆ. ಶ್ರೀಮಂತ ಅನ್ನುವಂತ ತಾರತಮ್ಯ ಇರಬಾರದು. ಇವರಲ್ಲಿ ಈ ಭೇದ ಭಾವ ಹೋಗಿ ಒಂದು ಸಮಾನವಾದಂತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಬಯಸಿದ್ರು. ಅದಕ್ಕಿಂತ ಮುಖ್ಯವಾದಂತಹದ್ದು ಗಂಡು ಎಂಬ ತಾರತಮ್ಯ ಈ ಸಮಾಜದಲ್ಲಿ ಇರಬಾರದು. ಈ ಮೂರು ವಿಷಯದ ಮೇಲೆ ಬಹಳ ಪ್ರಮುಖವಾದಂತ ಗಮನವನ್ನು ಹರಿಸಿ ಈ ಮೂರು ತಾರತಮ್ಯಗಳು ನಮ್ಮ ಸಮಾಜದಿಂದ ನಿರ್ಮಾಣವಾಗಬೇಕು ಅನ್ನುವುದು ಶರಣರ. ಶರಣರು ಒಂದು ಸಾಕಷ್ಟು ಸಾಧನೆಯನ್ನ ಮಾಡಿದ್ರು. ಈ ಜಾತಿ ಭೇದವನ್ನು ತೊಡೆದು ಹಾಕುವುದಕ್ಕೆ, ಲಿಂಗ ಭೇದವನ್ನು ತೊಡೆದು ಹಾಕುವುದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ ಆ ಪ್ರಯತ್ನಕ್ಕೆ ಈ ಪಟ್ಟಭದ್ರ ಹಿತಾಸಕ್ತಿಗಳ ವಿರೋಧದಿಂದ ಅವರ ಆ ಚಳುವಳಿ ಅದು ಅಂತ್ಯ ಕಂಡಿತು ಅನ್ನುವುದು ತಮಗೆಲ್ಲ ಗೊತ್ತಿದೆ. ಆದ್ರೆ ಇವತ್ತು ಶರಣರು ತಮ್ಮ ವಿಚಾರಗಳನ್ನು ಏನು ಬಿಟ್ಟು ಹೋಗಿದ್ದಾರಲ್ಲ, ಆ ವಿಚಾರಗಳನ್ನ ತಿಳಿದುಕೊಂಡು ಇವತ್ತು ಆಧುನಿಕ ಯುಗದಲ್ಲಿ ಬದುಕ್ತಾ ಇರುವಂತ ನಾವಾದರೂ ಕೂಡ ಇವತ್ತು ಜಾತಿ ರಹಿತವಾದಂತಹ ಸಮಾಜವನ್ನ ಕಟ್ಟಲಿಕ್ಕೆ ಇಂತಹ ವೇದಿಕೆಗಳ ಮೂಲಕ ಪ್ರಯತ್ನಗಳು ಆಗಬೇಕು ಅನ್ನುವುದು ಶರಣರ ಒಂದು ಕನಸು. ನೋಡಿ, ಇವತ್ತು ಜಾತೀಯತೆ ಈ ದೇಶದಲ್ಲಿ ಎಷ್ಟು ತೀವ್ರವಾಗಿತ್ತು. 4 ವರ್ಣಗಳನ್ನ ಸೃಷ್ಟಿ ಮಾಡಿ ಇವತ್ತು ಶೂದ್ರರನ್ನ, ಕೆಳವರ್ಗದ ಅಸ್ಪೃಶ್ಯರನ್ನ ಸಾಕಷ್ಟು ಒಂದು ರೀತಿ ಶೋಷಣೆಯನ್ನ ಈ ಸಮಾಜದಲ್ಲಿ ಮಾಡ್ತಾ ಇದ್ರು. ಈ ಅಸ್ಪೃಶ್ಯ ವರ್ಗದವರು ಅವರು ಈ ಮೇಲ್ವರ್ಗದವರಿಂದ ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ರು. ತಮಗೆಲ್ಲ ಗೊತ್ತಿದೆ, ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4ನೆಯ ವರ್ಣದವರನ್ನ ಈ ಮೇಲ್ವರ್ಗದವರು 3 ವರ್ಗದವರು ಇಲ್ಲಿ ಮುಖ್ಯ ವಿಷಯ ಏನಿದೆ, ಉಪನ್ಯಾಸದ ವಿಷಯ ಶರಣರು ಕಟ್ಟ ಬಯಸಿದ ಸಮಾಜ ಅಂತಿದೆ. ಸೂಕ್ಷ್ಮ ಇದೆ, ಸ್ವಲ್ಪ ನೀವು ಚಿಂತನೆ ಮಾಡಿ. ನನಗೆ ಅನಿಸಿದ್ದು ನಾನು ಹೇಳ್ತೇನೆ, ಅವರು ಕಟ್ಟ ಬಯಸಿದ ಸಮಾಜ ಅಲ್ಲ, ಕಟ್ಟಿ ತೋರಿದ ಸಮಾಜ. ಅವರು ಅಪೂರ್ಣತೆಯನ್ನು ಮಾಡಿ ಹೋದವರಲ್ಲ, ಜೀವಗಳಲ್ಲ. ಅವರು ನೆನಪಿಟ್ಕೋರಿ, ಪ್ರಾಣಕ್ಕೆ ಎದುರೇ ಹೋದ್ರು ಅಂತ ಒಂದು ಕ್ಷಣ ಒಂದು ಶಬ್ದವನ್ನು ಕೇಳಿ ಆ ಮಾತನ್ನ ದಯಮಾಡಿ ನಾನು ಹಿಂತೆಗೆದುಕೊಳ್ಳಿಕ್ಕೆ ವಿನಂತಿ ಮಾಡ್ತೇನೆ. ಯಾಕಂದ್ರೆ ಹೇಳ್ತಾರೆ, 2 ಕೋಟಿ ವೀರಗಣಗಳಾಗಬಹುದಲ್ಲದೆ ಹರಳಯ್ಯ ಮದುವೆಗಳಾಗಬಾರದಯ್ಯ, ಗಂಗೆ ವಾಳಕ ಸಮಾರುದ್ರರಾಗಬಹುದಲ್ಲದೆ ಜಗದೇವ ಮಲ್ಲಿ ಬೊಮ್ಮಣ್ಣಗಳಾಗಬಾರದಯ್ಯ.
ಕಲಿದೇವನ ದೇವ ಕೇಳಯ್ಯ, ನೀನು ನಾನಾಗಬಹುದಲ್ಲದೆ ಭಕ್ತಿಗೆ ಬಸವಣ್ಣನಲ್ಲದಾಗಬಾರದಯ್ಯ. ಅದು ಕಾರಣ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದರು. ಮಡಿವಾಳ ಮಾಚಿದೇವರು ಹೇಳ್ತಾರೆ, ವಚನವೇ ಸಾಹಿತ್ಯ ನಮಗೆ ಉದಾಹರಣೆ. ಅವರು ಏನಾಗಿದ್ರು, ಶರಣರ ಬದುಕು ಹೇಗಾಗಿತ್ತು, ಅವರು ಎಂತ ಸಮಾಜವನ್ನು ಕಟ್ಟಿ ತೋರಿಸಿದ್ರು, ಮತ್ತು ಮುಂದಿನ ಸಮಾಜಕ್ಕೆ ಏನು ತಮ್ಮ ಸಂದೇಶವನ್ನು ಕೊಟ್ಟರು ಅನ್ನೋದನ್ನ ಅವರಿವರ ಮಾತುಗಳಲ್ಲಿ ಕೇಳಿದ್ರೆ ತಿಳಿದಿಲ್ಲ. ನೀವು ನೇರವಾಗಿ ವಚನ ಸಾಹಿತ್ಯಕ್ಕೆ ಹೋಗ್ಬೇಕಾ, ನೇರವಾಗಿ ವಚನ ಸಾಹಿತ್ಯಕ್ಕೆ ಹೋಗ್ಬೇಕು. 16 ಜನ ಕುತ್ಕೊಂಡು 16 ಬಾರಿ ನಾವು ಚಿಂತನೆ ಮಾಡಿದಾಗ ಶರಣರ ಮೂಲ ಆಶಯಗಳನ್ನ ಗೊತ್ತಾಗ್ತದೆ. ಅವ್ರು ಏನಾಗಿದ್ರು ಅಂತ. 2 ಕೋಟಿ ವೀರಗಣಗಳಾಗಬಹುದು, ಹಳ್ಳಿಯ ಮದುವೆಗಳಾಗಬಾರದು ಅಂತಂದ್ರೆ ಏನನ್ನ ಅರ್ಥ? ಅವ್ರಿಗೆ ಪ್ರಾಣ ಹೋಗ್ತದಂತ ಮೊದಲೇ ಗೊತ್ತಿತ್ತು. ಹೇಳಿದ್ರು, ನಿನ್ನ ಕಣ್ಣನ್ನು ಕೇಳ್ತೇವೆ, ನಿನ್ನನ್ನ ಉಗ್ರವಾಗಿ ಶಿಕ್ಷಿಸ್ತೇವೆ, ತಪ್ಪಾಯ್ತು ಅಂತ ಒಪ್ಕೊಂಡ್ಬಿಡ್ರಿ ಅಂತಂದ್ರು. ಇಷ್ಟೇ. ಏನ್ ತಪ್ಪು? ನಿಮ್ಮಲ್ಲಿ ನಡೆದಿರ್ತಕ್ಕಂಥ ವೈವಾಹಿಕ ಪದ್ಧತಿ ತಪ್ಪದ, ಜಾತಿ ವ್ಯವಸ್ಥೆಗಳು ಮಾಡಿದ್ರೆ ತಪ್ಪ ಅಂತ ಕೇಳ್ಬೇಡಿ, ನಾವು ನಿಮ್ಮನ್ನು ಕ್ಷಮಿಸಿ ನಿಮ್ಮನ್ನು ಉಳಿಸ್ತೀವಿ ಅಂತ ಹೇಳ್ತಾರೆ ರಾಜಾಜ್ಞೆ. ಆದ್ರೆ ಏನ್ ಹೇಳಿದ್ರಲ್ಲಿ, ನಾವು ತಪ್ಪೇ ಮಾಡಿಲ್ಲ ಅಂದಾಗ ಕ್ಷಮೆ ಕೇಳೋ ಮಾತಿಲ್ಲ ಅಂತ ಹೇಳಿದ್ರು. ಯಾರು? ಹಳೆಯ ಮದುವರಿಸರು. ಅವರ ತ್ಯಾಗ ಬಲಿದಾನದ ಮೇಲೆ ಇವತ್ತು ಲಿಂಗಾಯತ ಧರ್ಮದ ಕಳಸ ನಿಂತದ. ನೆನಪಿಟ್ಕೋಬೇಕು ನಾವೆಲ್ಲ. ಸುಮ್ಮನೆ ಹೇಳಿದಲ್ಲ ಇದು. ಯಾಕಂದ್ರೆ ಪ್ರಾಣ ಹೋಗ್ತದಂತ ಗೊತ್ತಿದ್ರು ಕೂಡ ತಮ್ಮ ನಂಬಿದ ತತ್ವ ನಂಬಿಕೆಗಳಿಗೆ ತಾವು ಇಟ್ಟಿರ್ತಕ್ಕಂಥ ಹೆಜ್ಜೆಗಳಲ್ಲಿ ಹಿಂದೆ ತೆಗೆದುಕೊಳ್ಳಿರ್ತಕ್ಕಂಥ ವ್ಯಕ್ತಿತ್ವ ಶರಣರಾಗಿತ್ತು ಅನ್ನೋದನ್ನ ನಾವು ಮರೆಯಬಾರದು ಅನ್ನುವಂಥ ಒಂದು ವಿನಂತಿ. ಕೊನೆಗೆ ಅಂತಹ ಒಂದು ಸಮಾಜವನ್ನ ಕಟ್ಟಿ ತೋರಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಿದೆ ಅದು ವಿಶ್ವಗುರು ಅಪ್ಪ ಬಸವಣ್ಣನವರು ಸಲ್ತಾರೆ. ಹಾಗಾಗಿ ಇವತ್ತು ನಮ್ಮ ಸಾಂಸ್ಕೃತಿಕ ನಾಯಕ, ಕೇವಲ ಸಾಂಸ್ಕೃತಿಕ ನಾಯಕ ಕೊಟ್ಟರು ಕೂಡ ಕಡಿಮೆನೆ ಅವರಿಗೆ. ಯಾಕಂದ್ರೆ ಅಪ್ಪ ಬಸವಣ್ಣನವರ ವ್ಯಕ್ತಿತ್ವ ಒಂದು ಮೂಲ ಅಲ್ಲ. ಸೂರ್ಯನ ನಾವು ಕೇವಲ ನಾವು ಭಾರತ ಭೂಮಿಯಿಂದ ನೋಡೋದ್ರೂ ಸೂರ್ಯ ಅಲ್ಲ, ಅವನ ಪ್ರಕಾಶ ಸುತ್ತಲೂ ಕೂಡ ಹರಡಿರ್ತಕ್ಕಂಥ ಪ್ರಕಾಶ ಹೇಗಿರ್ತದೋ ಹಾಗೆ ಬಸವಾದಿ ಶರಣರ ಪ್ರಕಾಶ ಇವತ್ತು ಕಂಗೊಳಿಸಿ. ಹಾಗಾಗಿ ನಾವು ಸಂಘಟನೆಯನ್ನು ಕಟ್ಟುವವರಿಗೆ ನಾವು ವಿನಂತಿ ಮಾಡಿಕೊಳ್ಳಿಷ್ಟೇ. ಇವತ್ತು ಆರಂಭವನ್ನು ಮಾಡಿದ್ದೀವಿ. ಇವತ್ತು ಆರಂಭ ಅಂದ್ರೆ ಏನು? ಕೃಷಿ ವ್ಯವಹಾರ ಮಾಡಿ ಒಂದು 2 ಚೀಲ ಒಟ್ಟೆ ಕೃಷಿ ಕಾಯಕ ಮಾಡಿ ಉಪಯೋಗ ಅಂತ ಚನ್ನಬಸವಣ್ಣ ಕೇಳ್ತಾರೆ. ಇನ್ನು ವ್ಯಾಪಾರ ಮಾಡಿದೀವಿ, ಒಂದು 4 ದುಡ್ಡು ಉಳಿಲಿಲ್ಲ ಅಂದ್ರೆ ಆ ವ್ಯಾಪಾರಕ್ಕೆ ಏನು ಮಹತ್ವ? ಓಲಗ ಅಂದ್ರೆ ಏನು? ಒಡ್ಡೋಲಗ ಅಂತ ಮಾಡ್ತಿದ್ರು. ಸಮಾಜಕ್ಕೆ ಪ್ರಸ್ತುತ ಸಮಯದಲ್ಲಿ ಬೇಕಾಗಿರ್ತಕ್ಕಂಥದ್ದು ಈಗ ಅವರು ಪ್ರಾಂಶುಪಾಲರು ಮಾತನಾಡಿದಂತೆ ನನಗೆ ಮಾತಾಡಲಿಕ್ಕೆ ಬರಲ್ಲ. ಅವರು ಮೇಷ್ಟ್ರು ಮತ್ತು ಅಭ್ಯಾಸ ಜಾಸ್ತಿ ಇರ್ತದೆ, ನಾವು ಅಭ್ಯಾಸ ಕಡಿಮೆ ಮಾಡೋರು, ಹಂಗಾಗಿ ನಮಗೂ ಮಹತ್ವಗಳು ಸಹ ಕಡಿಮೆನೆ ಬರ್ತಾರೆ. ಆದರೂ ಸಹ ವಚನ ಸಾಹಿತ್ಯ ಎಲ್ಲರಿಗೂ ಗೊತ್ತಾಗಬೇಕು, ತಿಳ್ಕೋಬೇಕು, ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕಬೇಕು. ಅವಾಗಲೇ ಜೀವನ ಚೆನ್ನಾಗಿ ಸಾಗಿಸಲಿಕ್ಕೆ ಆಗ್ತದೆ. ಯಾಕೆಂದ್ರೆ ವಚನಗಳನ್ನ ರಚಿಸಿರ್ತಕ್ಕಂತಹ ರಚನೆಕಾರನಿಗೆ ಸಮಾಜ ಅಂದ್ರೆ ಸೀಮಿತ ಸಮಾಜ ಅಲ್ಲ, ಅವರಿಗೆ ವಿಶ್ವವೇ ಒಂದು ಸಮಾಜ. ನೋಡಿ, ಅವರು ವಚನ ಸಾಹಿತ್ಯದ ಮುಖಾಂತರ ಕೊಟ್ಟಿರ್ತಕ್ಕಂಥ ಯಾವುದೇ ಪ್ರಿನ್ಸಿಪಲ್ ಅನ್ನ ನೋಡಿ, ಅದು ಎಲ್ಲ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಮಾನವರಿಗೆ ಸಂಬಂಧಿಸಿರ್ತಕ್ಕಂಥ ಸಮಾನತೆ ಇರ್ಬೋದು, ಭಾತೃತ್ವ ಇರ್ಬೋದು, ಒಳ್ಳೆ ಜೀವನ, ಯಾರಿಗೂ ತೊಂದರೆ ಕೊಡದಂಗೆ ಬದುಕುವಂತ ಒಂದು ಸಲಹೆಗಳಿರಬಹುದು, ಎಲ್ಲರಿಗೂ ಇದೆಲ್ಲವೂ ಸಹ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಅಪ್ಲೈ ಆಗುವಂಥದ್ದು. ಭಾರತ ಸಂವಿಧಾನದಲ್ಲಿ ನಾವು ಏನು ಮಾಹಿತಿಗಳನ್ನ ಮತ್ತು ಪ್ರಿನ್ಸಿಪಲ್ಗಳನ್ನ ಅಳವಡಿಸಿಕೊಂಡಿದ್ದೇವೆ. 12ನೇ ಶತಮಾನದಲ್ಲಿ ಬಸವಕಾರರು ಅದನ್ನ ಹೇಳ್ಬಿಟ್ಟಿದ್ದಾರೆ. ಅದನ್ನ ನಾವು ಈಗ ಅಳವಡಿಸಿಕೊಂಡು ಬದುಕ್ತಾ ಇದ್ದೀವಿ. ಈಗ ಅವರು ಸ್ಪೀಕರ್ ಹೇಳಿದ ಹಾಗೆ ಸಮಾಜದ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸುವಲ್ಲಿ, ಸಾಮಾಜಿಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ಏಕತೆ, ಭಾವೈಕ್ಯತೆ, ಸಮಾನತೆ ಎಲ್ಲದಕ್ಕೂ ಸಂಬಂಧಿಸಿದಂತೆ ಅವರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಅದನ್ನ ನಾವು ಬರವಣಿಗೆಯಲ್ಲೂ ಸಹ ಬರೀಲಿಕ್ಕಾಗಲ್ಲ. ಯಾಕಂದ್ರೆ ಅವರ ಜೀವನವನ್ನೇ ಅದಕ್ಕೆ ಮುಖವಾಗಿಟ್ಟು ಸಮಾಜದ ಉದ್ಧಾರಕ್ಕೋಸ್ಕರ ಬದುಕಿರ್ತಕ್ಕಂಥವ್ರು. ಕೇವಲ ನಾವು ಫಂಕ್ಷನ್ಸ್ ಮಾಡಿ ಅವರನ್ನ ನೆನೆಸ್ಕೊಂಡ್ರೆ ಅದು ಸಾಲಾಗುದಿಲ್ಲ. ಅವರ ತತ್ವಗಳೇನಿದೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮಕ್ಕಳು, ನಮ್ಮ ಮರಿ ಮಕ್ಕಳು, ನಮ್ಮ ಮುಂದಿನ ಸಂತಾನ, ಈ ದೇಶದ ಮುಂದಿನ ಪೀಳಿಗೆ ಅದನ್ನ ಮುಂದುವರಿಸಿಕೊಂಡು ಹೋದ್ರೆ ಮಾತ್ರ ಅದು ಅವರ ಒಂದು ಆತ್ಮಕ್ಕೆ ಶಾಂತಿ ಆಗ್ಬೋದು, ಅಥವಾ
ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಂದು ತತ್ವಗಳಿಗೆ ನಾವು ನ್ಯಾಯ ಕೊಟ್ಟಾಗ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಈಗೇನು 12ನೇ ಶತಮಾನದಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ಈ ಒಂದು ವಚನ ಸಾಹಿತ್ಯ ಅನುಭವ ಮಂಟಪ ಎಂಬಂತ ಒಂದು ಕೇಂದ್ರ ಸ್ಥಾನದಲ್ಲಿ ತನ್ನ ಏಳಿಗೆಯನ್ನು ಕಂಡಿದೆ. ಅದು ಪ್ರಸ್ತುತ ಸಮಯದಲ್ಲಿ ವಿಶ್ವವನ್ನ ಆವರಿಸಿಕೊಂಡಿದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ. ನೀವೆಲ್ಲೇ ವಿಶ್ವದ ಎಲ್ಲೇ ಯಾವುದೇ ಸ್ಥಾನಕ್ಕೆ ಹೋದ್ರೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳುವಂಥದ್ದು ಪ್ರಿನ್ಸಿಪಲ್ ಏನಿದಾವೆ ಅದರ ಮೂಲ ಅನುಭವ ಮಂಟಪದಲ್ಲಿ. ಅದನ್ನ ನಾವು ದೊಡ್ಡದು ಮಾಡಿಕೊಂಡು ವಿಸ್ತಾರ ಮಾಡಿಕೊಂಡು ಈಗ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಉದಾಹರಣೆಗಳು ಹೇಳ್ತೀವಿ ಬಿಟ್ರೆ ಮೂಲ ಎಲ್ಲಿಂದ ಬಂತು ಅನ್ನೋದು ತುಂಬಾ ಮುಖ್ಯವಾಗ್ತದೆ. ಅದಕ್ಕೆ ನಾವು ಮಾನವರಾಗಿ ಹುಟ್ಟಿದ್ರೆ ಸಾಲದು, ವಿಶ್ವ ಮಾನವರಾಗಬೇಕು ಅಂದ್ರೆ ವಚನಗಳನ್ನ ಓದಬೇಕು, ತಿಳ್ಕೊಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವಾಗ ಮಾತ್ರ ನಾವು ವಿಶ್ವ ಮಾನವರಾಗ್ತೇವೆ, ಒಳ್ಳೆ ಜೀವನವನ್ನ ಸಾಗಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ತುಂಬು ಹೃದಯದ ಶರಣಾರ್ಥಿ. ಆತ್ಮೀಯರೇ, ಬಹುದಿನದ ಕನಸು ಇಂದು ನೆರವೇರುತ್ತಿದೆ. ಏಕೆಂದರೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಶರಣರ ಪ್ರಸಾರಕ್ಕಾಗಿ ಇದ್ದಂಥ ಒಂದು ಸಂಸ್ಥೆ. ಆ ಒಂದು ಸಂಸ್ಥೆ ಇಲ್ಲಿವರೆಗೆ ಮೊದಲನೇದಾಗಿ ನಮ್ಮ ಕಲಗಟ್ಟಿಗೆಯಲ್ಲಿ ನಮ್ಮ ಲಿಂಗಕ್ಕೆ ಮಾಜಿ ಶಾಸಕರಾದ ನಿಮ್ಮಣ್ಣವ್ರ ಗುರುಗಳು ಇದಕ್ಕೆ ಮೊದಲನೇದಾಗಿ ಅಧ್ಯಕ್ಷರಿದ್ದರು. ತದನಂತರ ಸಿ ಬಿ ಹೊನ್ನಾಳಿ ಗುರುಗಳು ಅವರಿಗೆ ಸಹಿತ ನಾವು ಆಮಂತ್ರಣ ಕೊಟ್ಟಿದ್ವಿ. ಅವರು ಅನಾನುಕೂಲದಿಂದ ಬಂದಿಲ್ಲ. ಅವರು ಸಿ ಬಿ ಹೊನ್ನಾಳಿ ಶರಣ ಗುರುಗಳು ಅವರು ಸಹಿತ ಇಲ್ಲಿ ಸುಮಾರು 60ರಿಂದ 62 ಜನ ಮೆಂಬರ್ಶಿಪ್ ಅನ್ನು ಅಖಿಲ ಭಾರತ ಶರಣ ಸತ್ಯಕ್ಕೆ ಮಾಡಿದ ಒಂದು ಕೀರ್ತಿ ನಮ್ಮ ಸಿ ಬಿ ಹೊನ್ನಾಳಿ ಮಾಸ್ತರ ಸಂತತಿ. ಮತ್ತು ಒಂದು ದತ್ತಿ ಉಪನ್ಯಾಸವನ್ನು ನಮ್ಮ ಕಲಗಟ್ಟಿಗೆಯಲ್ಲಿ ಶಿವರಾಯಪ್ಪ ಶ್ರೀನಿವಂತರು ಮತ್ತು ಅವರ ಪತ್ನಿಯರ ಹೆಸರಲ್ಲಿ ಒಂದು ದತ್ತಿ ಉಪನ್ಯಾಸ ಇಲ್ಲಿಯವರೆಗೆ ಬೆಳೆದುಕೊಂಡು ಬಂದಿದೆ. ಮತ್ತು ಇದರ ಕೇಂದ್ರ ಒಂದು ಕರ್ನಾಟಕದ ಗೋರು ಚನ್ನಬಸಪ್ಪ ಇದ್ದಾಗ ನಾನು ಇನ್ನೂ ಸಣ್ಣವನಿದ್ದೆ. ಅವಾಗ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಆ ಒಂದು ನಿರಂತರವಾದ ಪ್ರಕ್ರಿಯೆ ಈ ಬೆಳ್ಕೊಂತ ಬಂದೈತಿ. ತದನಂತರ ಸಂಗಮೇಶ್ ಕಲಹಾಳ್ ಡಾಕ್ಟರ್ ಕೊಪ್ಪಳದವರು ಅವರು ಈ ಒಂದು ಶರಣ ಸಾಹಿತ್ಯ ಪರಿಷತ್ತನ್ನು ಜೀವಂತಿಕೆ ಇಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ಯಾರಂತ ಹೇಳ್ತಾರೆ. ನಿನ್ನೆ ಬಂದು ಅವ್ರು ಹೋಗಿದ್ದಾರೆ. ನಿನ್ನೆ ನಾವು ಬಂದು ಭೇಟಿಯಾಗಿ ಹೋಗ್ಯಾರ, ತಿರುಚಿಗೆ ಹೋಗ್ಯಾರ. ನಾವು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವರಿಗೆ ಈ ಎಲ್ಲ ಗಣ್ಯಮಾನ್ಯರಿಗೆ ನಾವು ಶರಣವನ್ನು ಸಲ್ಲಿಸಿ ಮತ್ತು ಈ ಒಂದು ವಿಶ್ವಗುರು ಬಸವಣ್ಣನವರ ಕರ್ನಾಟಕ ಸರ್ಕಾರ ಏನು ನಾವು ಗೌರ್ಮೆಂಟ್ ಆಫ್ ಸರ್ಕಾರ ಅಂತ ಕರಿತೀವಲ್ಲ, 12ನೇ ಶತಮಾನದಲ್ಲಿ ಗೌರ್ಮೆಂಟ್ ಆಫ್ ಕಲ್ಯಾಣ ಅಂತೇಳಿ ಅವರು ಶರಣರು ಮಾಡಿ ತೋರಿಸಿದ್ರು. ಇವತ್ತು ನಾವು ಗೌರ್ಮೆಂಟ್ ಆಫ್ ಸರ್ಕಾರ ಅಂತ ಏನು ಮಾಡ್ತೀವಲ್ಲ, ಗೌರ್ಮೆಂಟ್ ಆಫ್ ಕಲ್ಯಾಣ ಅಂತೇಳಿ 12ನೇ ಶತಮಾನದಲ್ಲಿ ಮಾಡಿದ್ರು. ನಾವು ಯಾಕೆ ವಿಷಯಗಳನ್ನು ಹೆಚ್ಚಿಗೆ ಒಳಗೋದಿಲ್ಲ. ಈ ಒಂದು ಶರಣ ಪರಿಷತ್ ವತಿಯಿಂದ ವ್ಯಕ್ತಿತ್ವ ವಿಕಸನ ಶಾಲೆ ಕಾಲೇಜುಗಳಿಗೆ ನಮ್ಮ ಯುವಕರಿಗೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಮತ್ತು ವಚನ ಸ್ಪರ್ಧೆ ಮತ್ತು ಲಿಂಗದ ಬಗ್ಗೆ ಪ್ರಾತ್ಯಕ್ಷಿಕೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಒಂದು ಸಂಸ್ಥೆಯಿಂದ ಏರ್ಪಡಿಸಿ ಒಂದು